ಸೊ ನಾನು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು MBA. ಸೊ ನಾನು ಬ್ಯಾಂಗ್ಳೂರಲ್ಲಿ ಒಂದು 4 ವರ್ಷ, ಜರ್ಮನಿಯಲ್ಲಿ ಒಂದು 10 ವರ್ಷ ಕೆಲಸ ಮಾಡಿ ನಾನಾ ಕಾರಣಗಳಿಂದ ನಾನು ವಾಪಸ್ಸು ನಮ್ಮೂರಿಗೆ ಬರಬೇಕಾಯಿತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೇಶ್ ಪ್ರಭುಸ್ವಾಮಿ ಅಂತ. ಶಿವಪ್ರಭು ನ್ಯಾಚುರಲ್ ಫಾರ್ಮ್. ನಮ್ಮ ತೋಟ ಇರೋದು ಚಾಮರಾಜನಗರ ಸಿಟಿಯಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ, ವೆಂಕಟೇಶ್ ಚಿತ್ರ ಹೊಸೂರು ಅಂತ. ಸೊ ನಾನು ಇಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಸೊ ಮೇಯ್ನಾಗಿ 5 ಲೇಯರ್ ಮಾಡೆಲ್ ಅಡಾಪ್ಟ್ ಮಾಡಿಕೊಂಡು ಸೆಲ್ಫ್ ಸಸ್ಟೈನೇಬಲ್ ಫಾರ್ಮ್ನ ಡಿಸೈನ್ ಮಾಡಿಕೊಂಡು ಇವಾಗ ಒಂದು ಸಕ್ಸಸ್ಫುಲ್ ಜರ್ನಿ ಮಾಡಿದ್ದೀನಿ ಅಂತ ಹೇಳ್ಕೊಬೋದು. ಆದರೆ ಈ ಸಕ್ಸಸ್ ಹಿಂದೆ ತುಂಬ ನೋವು ನಲಿವುಗಳು, ತುಂಬ ಚಾಲೆಂಜಸ್, ತುಂಬ ಫೈಲ್ಯೂರ್ಗಳಿದ್ದು. ಬಟ್ ಇವತ್ತು ಒಂದು 3 ವರ್ಷ ಆಗಿದೆ ನಾನು ಕೃಷಿ ಶುರು ಮಾಡಿ. ತುಂಬ ಸಂತೋಷ ಇದೆ. ನಾನು ಕೃಷಿಗೆ ಬರೋಕ್ಕಿಂತ ಮುಂಚೆ ನಾನು ಕಾರ್ಪೊರೇಟ್ ಸೆಕ್ಟರಲ್ಲಿದ್ದವನು. ನಂದು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು MBA ಆಗಿದೆ. ಸೊ ಬ್ಯಾಂಗ್ಳೂರಲ್ಲಿ ಒಂದು 4 ವರ್ಷ ಕಾರ್ಪೊರೇಟ್ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೆ. ಅದಾದಮೇಲೆ ನಮ್ಮ ಕಂಪನಿಯಿಂದ ನನಗೆ ಆಪರ್ಚುನಿಟಿ ಬಂದು ಯುರೋಪಿಗೆ ರಿಲೊಕೇಟ್ ಆಗಿ ಜರ್ಮನಿಯಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಆಟೋಮೋಟಿವ್ ಇಂಡಸ್ಟ್ರಿ ಇರೋದಲ್ಲಿ ಎಲೆಕ್ಟ್ರೋ ಮೊಬಿಲಿಟಿ ಸೆಕ್ಟರಲ್ಲಿ ಇವಾಗ ಏನು ಟ್ರೆಂಡ್ ಇದೆ ಆ ಟ್ರೆಂಡಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೆಡ್ ಆಗಿ ಯುರೋಪ್ ರೀಜನ್ಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಸೊ ತುಂಬ ಒಳ್ಳೆ ಲೈಫ್ ಇತ್ತು, ಖುಷಿ ಇತ್ತು, ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿತ್ತು, ಒಳ್ಳೆ ಕಲ್ಚರ್ಸು. ಅಲ್ಲಿ ಯುರೋಪ್ ದೇಶ ಒಂದು 30 ದೇಶ ಸುತ್ತಾಡಿ ಅದರದ್ದೆಲ್ಲ ಕಲ್ಚರ್ಗಳನ್ನ ಅನುಭವಿಸಿ ಅದರಿಂದ ಕಲಿತು ಒಳ್ಳೆ ಲೈಫ್, ಒಳ್ಳೆ ಫ್ಯಾಮಿಲಿ ಲೈಫ್ ಇತ್ತು. ನಾನು ಮರ್ಸಿಡೀಸ್ ಬೆಂಝು, BMW, ಆಡಿ ಈ ಥರ ಎಲ್ಲ ಜರ್ಮನ್ OEMಸ್ಗಳಿಗೆಲ್ಲ ಪ್ರಾಜೆಕ್ಟ್ಸ್ಗಳು ಮಾಡಿದ್ದೀನಿ. ಸೊ ಅದರಿಂದ ತುಂಬ ಕಲಿತು ಇದ್ದೀನಿ. BMW ಅಂತ ಕಂಪ್ನಿ ಇದೆ ಅಂತ ನನಗೆ ಗೊತ್ತಾಗಿದ್ದು ನನಗೆ ಸೆಕೆಂಡ್ ಪ್ಯೂಲ್ ಇರ್ಬೇಕಾರೆ. ಅಲ್ಲಿಂದ BMW ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಫೇಸ್ ಟು ಫೇಸ್ ಮೀಟಿಂಗ್ ಮಾಡೋ ತನಕ ನನ್ನ ಜರ್ನಿ ಹೋಗಿತ್ತು. ಸೊ ನನಗೆ ನನ್ನ ಬಗ್ಗೆ ಹೆಮ್ಮೆ ಇದೆ, ನಮ್ಮ ಊರಿನ ಬಗ್ಗೆ ಹೆಮ್ಮೆ ಇದೆ, ನಮ್ಮ ಫ್ಯಾಮಿಲಿ ಪೇರೆಂಟ್ಸ್ ಬಗ್ಗೆ ಹೆಮ್ಮೆ ಇದೆ. ನಂದು ಮೂಲತಃ ಕೃಷಿ ಕುಟುಂಬ. ನಮ್ಮ ತಾತ, ಮುತ್ತಾತ, ನಮ್ಮ ತಂದೆ ಎಲ್ಲರೂ ಕೃಷಿಕರೇ. ಸೊ ನಾನೇ ನಮ್ಮ ಕೃಷಿ ಕುಟುಂಬದಿಂದ ಜಾಸ್ತಿ ಹೈಯರ್ ಎಜುಕೇಷನ್ ಮಾಡಿ ಆಚೆ ಹೋದ ಮೊದಲನೇ ವ್ಯಕ್ತಿ. ಸೊ ಅದರಲ್ಲೂ ಖುಷಿ ಇತ್ತು, ಹೆಮ್ಮೆ ಇತ್ತು, ಒಳ್ಳೆ ಕಾರ್ಪೊರೇಟ್ ಸಕ್ಸಸ್ ಕೂಡ ಸಿಕ್ಕಿತ್ತು. ನಮ್ಮ ತಂದೆಯವರು ಕೋವಿಡ್ ಟೈಮಲ್ಲಿ ತೀರ್ಕೊಳ್ತಾರೆ. ಸೊ ಅದಾದಮೇಲೆ ನಾನೊಂದು ವರ್ಷ 2 ವರ್ಷ ಬ್ರೇಕ್ ತೊಗೋಬೇಕು ಅಂತ ನಾನು ಇಂಡಿಯಾಗೆ ಬರ್ತೀನಿ. ಸೊ ಬ್ರೇಕ್ ತೊಗೋಬೇಕು, ಈ ಬ್ರೇಕ್ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂದು ಹವ್ಯಾಸ ಆಗಿ ಈ ಕೃಷಿ ಶುರು ಮಾಡಿದೆ. ಒಳ್ಳೆ ನಂಗೆ ಸ್ವಲ್ಪ ಖುಷಿ ಕೊಡ್ತಿತ್ತು ಅಂತ ಶುರು ಮಾಡಿದೆ. ಅದನ್ನು ಮಾಡ್ತಾ ನನಗೆ ಇದರಲ್ಲಿ ಏನೋ ಒಂದು ಸೆಳ್ತಾ ಬಂದ್ಬಿಡ್ತು. ಅಂದರೆ ಮಣ್ಣಿನ ಋಣ ಇತ್ತೋ, ನನ್ನ ವಿಧಿಯ ಆಟನೋ, ನನ್ನ ಡೆಸ್ಟಿನಿನೋ ಏನೋ ಗೊತ್ತಿಲ್ಲ. ಕೃಷಿನೇ ಯಾಕೆ ನಾನು ಒಂದು ಕೆರಿಯರ್ ಆಗಿ ತೊಗೋಬಾರ್ದು ಅಂತ ಆ ಟೈಮಲ್ಲಿ ಯೋಚನೆ ಬಂದು ಸರಿ ಟ್ರೈ ಮಾಡೇ ಬೇಡ ಅಂದ್ಬಿಟ್ಟು ಒಂದು 2 ವರ್ಷ ಆದಮೇಲೆ ಇದನ್ನೇ ಒಂದು ಕೆರಿಯರ್ ಆಗಿ ತೊಗೊಂಡು ಶುರು ಮಾಡಿದೆ. ತುಂಬ ಫೇಲ್ಯೂರ್ಸ್ ಆಗುತ್ತೆ. ತುಂಬ ಎಂಥ ಫೇಲ್ಯೂರ್ ಅಂತಂದರೆ ನಿಮ್ಗೆ ಗೊತ್ತಾ ಇದೆ, ಈಗ ಅಂಥ ಕಾರ್ಪೊರೇಟಲ್ ಲೈಫಲ್ಲಿ ಒಳ್ಳೆ ಸ್ಯಾಲ್ರಿ ಬರ್ತಾ ಇತ್ತು, ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಸಡನ್ನಾಗಿ ಬಂದ್ಬಿಟ್ಟು ಏನೂ ಇನ್ಕಮ್ ಇಲ್ಲ. ಜೊತೆಗೆ ನಿಮಗೆ ಸಮಾಜ ಸೋಷಿಯಲ್ ಹೆಂಗೆ ನೋಡುತ್ತೆ ಅಂತಂದರೆ ಏನು ಅಂಥ ಒಳ್ಳೆ ಕೆಲಸ ಬಿಟ್ಟು ಇಲ್ಲಿ ಬಂದು ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ದುಡ್ಡು ತಂದು ಇಲ್ಲಿ ಸುರಿತಾ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲೇ ಎಲ್ಲರೂ ಮಾತಾಡ್ತಾಯಿದ್ರು. ನನಗೆ ಒಂದು ಹಂತದಲ್ಲಿ ಫೇಲ್ಯೂರ್ಸ್ ಹೆಂಗಿತ್ತು ಅಂತಂದರೆ ಸಾಕಪ್ಪ ಕೃಷಿ ಬಿಟ್ಟು ವಾಪಸ್ ಕಾರ್ಪೊರೇಟ್ ಲೈಫ್ಗೆ ಹೋಗ್ಬಿಡೋಣ ಅಂತಲೂ ಅಂದ್ಕೊಂಡ್ಬಿಟ್ಟಿದ್ದು. ಅಷ್ಟೊಂದು ಫೇಲ್ಯೂರ್ಸ್ಗಳು, ಚಾಲೆಂಜಸ್ಗಳಿತ್ತು. ಬಟ್ ಅದೇನಾದ್ರು ಅಕಸ್ಮಾತ್ ನಾನೇನಾದರೂ ಅವತ್ತು ಆ ಸಮಯದಲ್ಲಿ ವಾಪಸ್ ಏನಾದ್ರು ಕಾರ್ಪೊರೇಟ್ ಲೈಫ್ಗೆ ಹೋಗ್ಬಿಟ್ಟಿದ್ದಿದ್ರೆ ಸೊ ನನಗೆ ಒಂದು ಬ್ಯಾಡ್ ಎಕ್ಸಾಂಪಲ್ ಆಗಿ ಸೆಟ್ ಆಗಿಬಿಡ್ತಾ ಇದ್ದೆ. ಅಂದರೆ ಕೃಷಿನ ಆಲ್ರೆಡಿ ಎಲ್ಲ ಬೈಯೋರೆ, ಯಾರೂ ಇಷ್ಟಪಟ್ಕೊಂಡು ಕೃಷಿ ಮಾಡೋರೆ ಕಡಿಮೆ. ಅಂಥದ್ರಲ್ಲಿ ನಾನು ಕೃಷಿ ಮಾಡಬೇಕು ಅಂತ ಬಂದು ಸೋತು ವಾಪಸ್ ಹೋಗಿಬಿಟ್ರೆ ಸೊ ನಾನು ಒಂದು ಬ್ಯಾಡ್ ಎಕ್ಸಾಂಪಲ್ ಆಗ್ತೀನಿ. ಮುಂದೆ ಯಾರು ಬರೋರು ಕೂಡ ಸ್ವಲ್ಪ ಡಿಮೋರಲೈಸ್ ಆಗಿ ಡಿಮೋಟಿವೇಟ್ ಆಗೋಗ್ತಾರೆ. ಸೊ ಮಾಡು ಇಲ್ಲ ಮಡಿ ಅನ್ನೋ ಹಠದಲ್ಲೇ ನಾನು ಏನಾದರೂ ಮಾಡಲೇಬೇಕು, ನನ್ನ ತೋಟನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಲೇಬೇಕು, ಇದನ್ನು ತೋಟನೂ ಕೂಡ ಕೃಷಿನೂ ಕೂಡ ಕಾರ್ಪೊರೇಟ್ ಸ್ಟೈಲಲ್ಲಿ ಮಾಡ್ಬೋದು ಅನ್ನೋ ರೀತಿ ಪ್ಲ್ಯಾನ್ ಮಾಡಿಕೊಂಡು 5 ಲೇಯರ್ ಮಾಡಲ್ ಡಿಸೈನ್ ಮಾಡಿ ಸಾಕಷ್ಟು ಫೇಲ್ಯೂರ್ಗಳ ನಂತರ ಈಗ ಸಕ್ಸಸ್ ಆಗಿದೆ. ಅದ್ರ ಜೊತೆಗೆ ನಂದು ಏನಪ್ಪ ಅಂತಂದರೆ ಕಾನ್ಸೆಪ್ಟು ಸೆಲ್ಫ್ ಸಸ್ಟೈನೇಬಲ್ ಫಾರ್ಮ್ ಮಾಡಬೇಕು ಅಂತ. ಸೆಲ್ಫ್ ಸಸ್ಟೈನೇಬಲ್ ಫಾರ್ಮ್ ಮಾಡಿ ಅದರಿಂದ ನಾಳೆ ದಿವಸ ಒಂದು 3-4 ವರ್ಷ ಆದಮೇಲೆ ನನ್ನ ಇಂಟರ್ಫಿಯರೆನ್ಸ್ ವಿತ್ ನೇಚರ್ ಆಗಲಿ, ಈ ಕೃಷಿ ಬೆಳೆಗಳ ಜೊತೆ ತುಂಬ ಕಡಿಮೆ ಇರಬೇಕು. ಸೊ ಆ ರೀತಿ ಯೋಚನೆ ಮಾಡಿ ಈಗ ಒಂದು ಹಂತಕ್ಕೆ ಸಕ್ಸಸ್ ಆಗಿದ್ದೀನಿ. ಆ ಖುಷಿ ಇದೆ.
ಬರೀ ಬೆಳೆಯೋದು ಅಷ್ಟೇ ಅಲ್ಲದೆ ನಾನು ಇದನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸೋ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನನ್ನಲ್ಲಿ ಏನೇ ಬೆಳೆಗಳು ಬಂದ್ರೂ ಐದರ್ ಕನ್ಸ್ಯೂಮರ್ಗೆ ಡೈರೆಕ್ಟಾಗಿ ಹೋಗುತ್ತೆ ಅಥವಾ ವ್ಯಾಲ್ಯೂ ಅಡಿಷನ್ ಆಗುತ್ತೆ, ಇಲ್ಲ ಅಂತಂದರೆ ಆರ್ಗ್ಯಾನಿಕ್ ಮಾರ್ಕೆಟ್ಗಳಿಗೆ ಡೈರೆಕ್ಟ್ ಸಪ್ಲೈ ಆಗುತ್ತೆ. ನೋ ಮಿಡ್ಲ್ ಮೆನ್. ನಾನು ಯಾವುದೇ ಮಧ್ಯವರ್ತಿಗಳಿಗೆ ಯಾವುದೇ ಪದಾರ್ಥಗಳನ್ನು ಕೊಡೋದಿಲ್ಲ. ಯಾಕಂತಂದರೆ ರೈತರು ಸೋಲ್ತಿರೋದೇ ಇಲ್ಲಿ. ನಮ್ಮ ರೈತರು ತುಂಬ ಕಷ್ಟಪಟ್ಟು ಬೆಳೀತಾರೆ. ಬೆಳೆದದ್ದನ್ನು ಮಾರ್ಕೆಟಿಗೆ ತಲುಪಿಸೋ ಅಲ್ಲಿ ಎಡುತ್ತಾ ಇದ್ದೀವಿ. ಯಾಕೆ ನಾನು ಎಡವಿದ್ದೀನಿ, ಇಲ್ಲ ಅಂತಲ್ಲ. ನಂಗೆ ಸ್ಟಾರ್ಟಿಂಗಲ್ಲಿ ಒಂದು ಗೊನೆ ಬಾಳೆಹಣ್ಣನ್ನ ನೇರವಾಗಿ ಮಾರ್ಕೆಟಿಗೆ ತಲುಪ್ಸೋಕ್ಕೆ ಆಗ್ತಿರಲಿಲ್ಲ, ತುಂಬ ವೇಸ್ಟ್ ಆಗ್ತಿತ್ತು. ಬಟ್ ಇವತ್ತು ನನ್ನ ತೋಟದಲ್ಲಿ ಬಾಳೆಹಣ್ಣು ಎಷ್ಟೇ ಬೆಳೆದ್ರೂ ಉಳ್ಕೊಳ್ಳೋದಲ್ಲ, ಅಷ್ಟು ಡಿಮ್ಯಾಂಡ್ ಇದೆ. 1-2 ವಾರ ಯಾರಿಗೊಬ್ರಿಗೆ ಬನಾನ ತಲುಪಿಸಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ, ಸೊ ಬರ್ತಾ ಇಲ್ಲ ಸರ್ ಕಳಿಸಿ ಅಂತ. ಆ ಲೆವೆಲಿಗೆ ಡಿಮ್ಯಾಂಡ್ ಕ್ರಿಯೇಟ್ ಇದೆ. ನಾವು ಮಾಡ್ಕೋಬೇಕಷ್ಟೆ. ಸೊ ನಮ್ಮದು ಮೈಸೂರು, ಬ್ಯಾಂಗ್ಳೂರು ಎಲ್ಲ ಇಂಟರ್ ಸ್ಟೇಟ್ ಕೂಡ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ತೋಟನ ಒಂದು ಬ್ರ್ಯಾಂಡ್ ಥರ ಕ್ರಿಯೇಟ್ ಮಾಡಿದ್ದೀವಿ. ಈಗ ಶಿವಪ್ರಭು ನ್ಯಾಚುರಲ್ ಫಾರ್ಮ್ ಅಂದರೆ ಸಾವಯವ ಕೃಷಿಕರಿಗೆ ಗೊತ್ತಿರಬೇಕು. ಸಾವಯವ ಕೃಷಿಕರಿಗಷ್ಟೇ ಅಲ್ಲ, ಗ್ರಾಹಕರುಗಳಿಗೂ ಗೊತ್ತಿರಬೇಕು. ಸೊ ನಮ್ಮ ತೋಟದಿಂದ ಬರುವಂತಹ ಹಣ್ಣುಗಳು ಸೊ ವೈಶಿಷ್ಟ್ಯ ಒಳ್ಳೆಯ ಸಿಹಿಯಿಂದ ಕೂಡಿದರೆ ಸೊ ಆಟೋಮೆಟಿಕ್ಕಾಗಿ ಗ್ರಾಹಕರು ಹುಡುಕೊಂಬರ್ತಾರೆ. ನಮ್ಮ ತೋಟಕ್ಕೆ ಎಷ್ಟೊಂದು ಜನ ಈಗಲೂ ಬರ್ತಾರೆ. ವಾರಕ್ಕೆ ಒಂದು 10 ಜನರು ಬರ್ತಾ ಇದ್ದಾರೆ ಇವಾಗ. ಈಗ ಸಾಮಾನ್ಯವಾಗಿ ನಮ್ಮ ತೋಟಕ್ಕೆ ಮಣಿಪುರಿಂದ ಬಂದಿದ್ದಾರೆ, ತಮಿಳ್ನಾಡಿಂದ ಬಂದಿದ್ದಾರೆ, ಗುಂಪಲ್ಲಿ ಬಂದಿದ್ದಾರೆ. ನಮ್ಮ ತೋಟದಲ್ಲಿ ಸುಮಾರು ಒಂದು 200ಕ್ಕೂ ಹೆಚ್ಚು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಸೊ GKVK ಸ್ಟೂಡೆಂಟ್ಸು, ಅಗ್ರಿ BSc AG ಸ್ಟೂಡೆಂಟ್ಸ್ಗಳ ಕೂಡ ನಮ್ಮ ತೋಟದಲ್ಲಿ ಬಂದು ಅಗ್ರಿ ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಕೂಡ ತೊಗೊಂಡೋಗಿದ್ದಾರೆ. ಸೊ ನಮ್ಮನ್ನು ನಾವು ಬೆಳೆಯೋದಲ್ಲದೆ, ಮಾರ್ಕೆಟ್ ಮಾಡೋದಲ್ಲದೆ, ನಮ್ಮ ಬ್ರ್ಯಾಂಡನ್ನು ಕೂಡ ಕ್ರಿಯೇಟ್ ಮಾಡಬೇಕು. ಆವಾಗಲೇ ನಾವು ರೈತರು ಕೃಷಿನೂ ಕೂಡ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಕೃಷಿ ಲಾಭದಾಯಕ ಆಗಲ್ಲ. ನಿಮಗೆ ಇದನ್ನೆಲ್ಲ ಮಾಡಬೇಕು ಅಂದರೆ ಮಾರ್ಕೆಟಿಂಗ್ ಕಡೆ ಗಮನ ಕೊಡಿ. ಇವಾಗೇನು ಸೋಷಿಯಲ್ ಮೀಡಿಯಾ ತುಂಬ ಬಂದಿದೆ. ಸೊ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಕಸಿನ್ಸ್ ಆಗಲಿ, ಯಂಗರ್ ಜನ್ರೇಷನ್ ಯಾರಿದ್ದಾರೆ ಅವ್ರನ್ನ ಸಪೋರ್ಟ್ ತೊಗೊಂಡು ನಿಮ್ಮ ತೋಟದಲ್ಲಿ ನಿಮ್ಮ ಬೆಳೆಗಳನ್ನ ಹೆಂಗೆ ಬೆಳೀತಿದ್ದೀರಾ ಅದನ್ನೆಲ್ಲ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಹೋಗಿ. ನಾಳೆ ದಿನ ಒಬ್ಬರಲ್ಲೇ ಒಂದೊಂದಾಗಿ ನಿಮಗೆ ನೆಟ್ವರ್ಕ್ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ನಿಮಗೂ ಒಂದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಆಗಿ ಮಾರ್ಕೆಟ್ ಪ್ರೆಸೆನ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಹಂತ ನೀವು ಬಿಲ್ಡ್ ಮಾಡ್ಕೋಬೋದು. ಬಟ್ ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೀವು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ತುಂಬ ಟ್ರಾನ್ಸ್ಪರೆಂಟಾಗಿ ನೀವು ಏನು ಮಾಡ್ತಿದ್ದೀರಾ ಜನಗೆ ಹೇಳಬೇಕು. ಸೊ ಇದನ್ನೆಲ್ಲ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಈಗಿನ ಕಾಲದಲ್ಲಿ ನಿಮ್ಮ ಕಾಲು ಎಳೆಯೋರು ಇದ್ದೇ ಇರ್ತಾರೆ. ನೀವು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡ್ತಾರೆ ಅಂತ ಹಬ್ಬಿಸ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ. ನೀವು ನಿಮಗೆ ಪ್ರಾಮಾಣಿಕವಾಗಿದ್ದೀರಾ ಅಷ್ಟು ಸಾಕು. ಸೊ ಈ ರೀತಿ ನೀವು ಹಂತವಾಗಿ ಬೆಳೆಗಳನ್ನ ಜೋಡಣೆ ಮಾಡಿಕೊಂಡು ವಿಶಿಷ್ಟ ಬೇರೆ ರೀತಿ ಮೆಕಡಮಿಯಾ ಇರ್ಬೋದು, ಎಲ್ಲ ಒಂದೊಂದು 2 ಗಿಡ. ಸೊ ನಿಮಗೆ ಡೇಟ್ಸ್ ಬೆಳಿಬೋದು, ಪನ್ನೇರಳೆ. ಮಾರ್ಕೆಟಲ್ಲಿ ಹೈ ವ್ಯಾಲ್ಯೂ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಹೈ ಪ್ರೈಸ್ ಯಾವ ಪ್ರಾಡಕ್ಟ್ಸ್ ಇದೆ ಅಂಥದನ್ನು ಒಂದು 10 ಗಿಡ. ಬ್ಲೂಬೆರಿ ಇರ್ಬೋದು. ಬ್ಲೂಬೆರಿ ಎಲ್ಲ ಫ್ಯೂಚರ್ ಫುಡ್ಡು. ಸೊ ಮತ್ತು ವ್ಯಾಲ್ಯೂ ಅಡಿಷನ್ಗಳ ಬಗ್ಗೆ ಫೋಕಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಮ್ಮ ತೋಟದಲ್ಲಿ ತೆಂಗು ಬೆಳಿತೀವಿ. ತೆಂಗಿಂದ ನಾವು ಕೊಬ್ಬರಿ ಮಾಡ್ತೀವಿ. ಕೊಬ್ಬರಿಯಿಂದ ಆಯಿಲ್ ಮಾಡ್ತೀವಿ. ಆಯಿಲ್ ಮಾಡಿ ಡೈರೆಕ್ಟಾಗಿ ಆಯಿಲ್ ಸೇಲ್ ಮಾಡ್ತೀವಿ. ವರ್ಜಿನ್ ಕೋಕೋನಟ್ ಆಯಿಲ್ ಮಾಡ್ಬೋದು. ಹೀಗೆ ನಾನಾ ರೀತಿ. ಸೊ ನೀವು ಬಾಳೆಯಿಂದ ನಾವು ಬನಾನಾ ಪೌಡ್ರ್ ಮಾಡಿದ್ವಿ, ಬನಾನಾ ಚಿಪ್ಸ್ ಮಾಡಿದ್ವಿ, ಪಪಾಯಿಂದ ಡಿಹೈಡ್ರೇಟೆಡ್ ಪಪಾಯ ಮಾಡಿದ್ವಿ. ಸೊ ನಿಮ್ಮಲ್ಲಿ ಯಾವುದೇ ರೀತಿ ಫ್ರೂಟ್ ಸಿಕ್ಕಿದ್ರೂ ಅದನ್ನು ಡಿಹೈಡ್ರೇಟೆಡ್ ಮಾರ್ಕೆಟ್ಗೆ ಕಳಿಸ್ಬೋದು. ಅದೊಂದು ಸ್ಪೆಷಲ್ ಮಾರ್ಕೆಟೇ ಇದೆ. ನಿಮಗೆ ಹಣ್ಣು ಜಾಸ್ತಿ ಆಗೋಯ್ತು, ನಂಗೆ ಸೇಲ್ ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಕೂಡ ಮಾಡ್ಬೋದು. ಸೊ ಮುಖ್ಯವಾಗಿ ರೈತರು ಸ್ವಾವಲಂಬಿ ಜೀವನ ಕಟ್ಕೊಳ್ಳೋಕ್ಕೆ ಏನೆಲ್ಲ ಮಾಡಬೇಕು ಅಂತಿರುತ್ತೆ ಅದನ್ನು ನಾವು ಹಂತವಾಗಿ ಮಾಡ್ತಾ ಹೋಗಬೇಕು. ಖಂಡಿತವಾಗಿ ಇದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ, ಅಥವಾ ಒಂದು ವರ್ಷದಲ್ಲಿ ಆಗೋ ಕೆಲಸ ಅಲ್ಲ. ಇದು ಜರ್ನಿ. ಅಗ್ರಿಕಲ್ಚರ್ ಇಸ್ ಎ ಜರ್ನಿ. ಇದೊಂದು ಸೈನ್ಸು. ಜ್ಞಾನ ಮತ್ತು ವಿಜ್ಞಾನನ ಸೇರಿಸಿ ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ನನಗೆ ಅದು ನನ್ನಂಥವನೇ ಕೃಷಿ ಮಾಡಬಹುದು ಅಂತಂದರೆ ಕೃಷಿಯಲ್ಲೇ ಇದ್ದವರು ಇನ್ನೂ ಚೆನ್ನಾಗಿ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ, ಇದು ನನ್ನ ಶಿವಪ್ರಭು ನ್ಯಾಚುರಲ್ ಫಾರ್ಮ್ ತೋಟ. ನಮ್ಮ ತೋಟದ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ನಾನು ಹಂತವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಶಿವಪ್ರಭು ನ್ಯಾಚುರಲ್ ಫಾರ್ಮಲ್ಲೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಇವತ್ತು ಕೃಷಿ ಬೆಳಕು ಚಾನಲ್ ಜೊತೆಗೆ ಇದನ್ನೆಲ್ಲ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಾವು ಕೃಷಿ ಬೆಳಕು ಚಾನಲ್ನ ನೋಡಿ ನಾವು ಕೃಷಿ ಇನ್ಸ್ಪಿರೇಷನ್ ತೊಗೊಂಡು ಕೃಷಿ ಮಾಡಿದವ್ರು ನಾವು.
ಸೊ ಹಾಗಾಗಿ ಈ ರೀತಿ ಕೃಷಿ ಬೆಳಕು ಅಂತ ಒಂದು 3-4 ಇದ್ದಾವೆ. ಸೊ ಆ ಥರ ಬೇರೆ ಬೇರೆ ಚಾನೆಲ್ಗಳ ಇನ್ಸ್ಪೈರ್ ಆಗಿ ನಾವು ಮಾಡ್ತಾ ಇದ್ದೀವಿ ಕೆಲಸ. ಸೊ ಇದೇ ರೀತಿ 4 ಜನ ಹೊಸ್ದಾಗಿ ಬಂದು ನೋಡೋರ್ಗೂ ಕೂಡ ಇಂಥ ವಿಡಿಯೋಗಳು ಇನ್ಸ್ಪಿರೇಷನ್ ತಂದು ಸೊ ಅವರು ಕೃಷಿಲಿ ಯಶಸ್ಸು ಸಿಗಬೇಕು ಅನ್ನೋದು ನನ್ನ ಆಶಯ. ಆದರೆ ಇತ್ತೀಚೆಗೆ ನಾನು ಎಸ್ಪೆಷಲಿ ಕಾರ್ಪೊರೇಟ್ ವರ್ಲ್ಡಿಂದ ಬಂದು ಕೃಷಿ ಮಾಡ್ತಿರೋದ್ರಿಂದ ನನಗೆ ಸಾಕಷ್ಟು ಫೋನ್ ಕಾಲ್ಸ್ಗಳು ಬರುತ್ತೆ. ಯಾಕಂದರೆ ತುಂಬ ಜನ ಕಾರ್ಪೊರೇಟಲ್ಲಿರೋರು ಈಗ ಫಾರ್ಮಿಂಗ್ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದು ನೀಡ್ ಆಫ್ ದಿ ಅವರ್ ಅನ್ನೋ ರೀತಿಯೂ ಆಗ್ಬಿಟ್ಟಿದೆ. ಯಾಕಂದರೆ ಕಾರ್ಪೊರೇಟಲ್ಲಿ ಅಷ್ಟೊಂದು ಸ್ಟ್ರೆಸ್ ಇದೆ, ಜಾಬ್ ಗ್ಯಾರಂಟಿ ಇರಲ್ಲ. ಅಥವಾ ನೀವು ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ ಮೆಟ್ರೋ ಸಿಟೀಸ್ಗಳೆಲ್ಲ ಹೋದರೆ ಒಂದು ಹೆಕ್ಟಿಕ್ ಲೈಫು, ಮೆಕ್ಯಾನಿಕಲ್ ಲೈಫು. ಬೆಳಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತೀವಿ. ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರಲ್ಲ, ಫುಲ್ಲಿ ಸ್ಟ್ರೆಸ್ಡ್ ಔಟ್ ಆಗಿರುತ್ತೆ, ಬರ್ನ್ಔಟ್ ಹೋಗ್ತಾರೆ. ಸೊ ಮೋರ್ ದೆನ್ ದಟ್ ಒಳ್ಳೆ ಫುಡ್ ಸಿಗಲ್ಲ ನಿಮಗೆ. ಬ್ಯಾಂಗ್ಳೂರಲ್ಲಿ ಯಾವ ಮೂಲೆಗೆ ಹೋದರೂ ಅಡಲ್ಟ್ರೇಟೆಡ್ ಫುಡ್ಡು. ಈಗ ಹೆಂಗಾಗಿದೆ ಅಂದರೆ ಒಂದು 3 ಲಕ್ಷ ಸಂಬಳ ಬರ್ತಿದ್ರೆ ಅವರು 1 ಲಕ್ಷ ಸಂಬಳನ ಒಳ್ಳೆ ಫುಡ್ ಸಿಗಲಿ ಅನ್ನೋ ರೀತಿಗೆ ಹುಡುಕ್ಬಿಟ್ಟು ತಗೋತಾ ಇದ್ದಾರೆ. ಜನ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ, ಆದರೆ ಒಳ್ಳೆ ಫುಡ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಡಿಮ್ಯಾಂಡ್ ಇದ್ದೇ ಇದೆ. ಸೊ ಮಾರ್ಕೆಟ್ ಅನಾಲಿಸಿಸ್ ಪ್ರಕಾರ 2040ಗೆ ವರ್ಲ್ಡಲ್ಲಿ ಸೊ ಆಕ್ಸಸ್ ಟು ನ್ಯೂಟ್ರಿಷನಲ್ ಫುಡ್ ಅಂತಂದರೆ ಒಳ್ಳೆ ನ್ಯೂಟ್ರಿಷನ್ ಇರೋ ಅಡಲ್ಟ್ರೇಟೆಡ್ ಫ್ರೀ ಇರೋ ಫುಡ್ಡು ಸಿಗೋದು ತುಂಬ ಕಷ್ಟ ಅಂತ ಹೇಳಲಾಗ್ತಿದೆ. ಹಾಗಾಗಿ ಯಾರ್ಯಾರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಸಾವಯವ ಕೃಷಿ ಮಾಡಿ ಅವ್ರ ಮಣ್ಣಿನ ಫಲವತ್ತತೆ ಉಳಿಸ್ಕೊಂಡು ಒಳ್ಳೆ ಬೆಳೆಗಳನ್ನ ಬೆಳೆದು ಮಾರ್ಕೆಟಿಗೆ ತಲುಪಿಸಿದ್ದಾರೆ, ಅವರು ಒಬ್ಬೊಬ್ಬರು ಒಂದೊಂದು ಕಂಪನಿ ಓನರ್ಗಳ ಥರ ಆಗಿಬಿಡ್ತಾರೆ. ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ಇನ್ಫೋಸಿಸ್, TCS ಎಲ್ಲ ಬೆಳೀತು, ಆ ರೀತಿ ಒಬ್ಬೊಬ್ಬರು ಒಂದು 10 ಎಕರೆ ಜಮೀನು ಇಟ್ಕೊಂಡು ಮಾಡಿದ್ರೆ ಅಷ್ಟು ಆ ರೀತಿ ಕಾರ್ಪೊರೇಟ್ ಲೆವೆಲಿಗೆ ತೊಗೊಂಡೋಗ್ಬೋದು. 10 ಎಕರೆನೇ ಬೇಕು ಅಂತೀನಿಲ್ಲ, ನಿಮ್ಮ ಶಕ್ತಿ ಪ್ರಕಾರ ನಿಮ್ಮಲ್ಲಿ ಎಷ್ಟು ಜಮೀನಿದೆ ಅದರಲ್ಲೂ ಒಂದು ಉತ್ತಮವಾದ ಆದಾಯನ ಪಡ್ಕೋಬೋದು. ನಾನು ಕಾರ್ಪೊರೇಟಿಂದ ಬಂದವ್ರಿಗೇ ಒಂದು ಸ್ಪೆಷಲ್ ಮೆಸೇಜ್ ಕೊಡಬೇಕು ಅಂತೀನಿ. ಯಾಕಂದರೆ ಇದರಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ, ನೀವು ಹೆಂಗೆ ಪ್ರಿಪೇರ್ ಆಗಬೇಕು, ಅದನ್ನೆಲ್ಲ ಮುಂದಿನ ಹಂತದಲ್ಲಿ ಮಾತಾಡ್ತಾ ಹೋಗೋಣ. ಕೃಷಿಲಿ 3 ವರ್ಷ ಆಗಿದೆ ಬಂದು. ನಂದು 8.5 ಎಕರೆ ಜಮೀನಲ್ಲಿ ನಾನು ಸಾವಯವ ಕೃಷಿ ಮಾಡ್ತಾ ಇರೋದು. ಇಲ್ಲಿ ಒಂದು 50ಕ್ಕೂ ಹೆಚ್ಚಿನ ವಿದೇಶಿ ಹಣ್ಣುಗಳು ನಾನು ಬೆಳೀತಾ ಇದ್ದೀನಿ. ಎಲ್ಲದೂ ಕಮರ್ಷಿಯಲ್ಲ ಅಲ್ಲ. ಸೊ ಕೆಲವೊಂದು ಮಾತ್ರ ಕಮರ್ಷಿಯಲ್ಲು, ಮಿಕ್ಕಿದ್ದು ನನಗೆ ನನ್ನ ಫ್ಯಾಮಿಲಿಗೆ ಬೇಕಾಗಿರೋಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2 ಗಿಡ 5 ಗಿಡ ಥರ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಬೆಳೆಗಳಾದ ನನ್ನ ಎಕ್ಸಾಂಪಲ್, ನನ್ನ ತೋಟದಲ್ಲಿ ಯಾವ್ದ್ಯಾವುದು ಕಮರ್ಷಿಯಲ್ ಅಂದರೆ ತೆಂಗು ಕಮರ್ಷಿಯಲ್ಲು, ಅಡಿಕೆ ಕಮರ್ಷಿಯಲ್ಲು, ಬಾಳೆ, ಪಪಾಯ, ಡ್ರ್ಯಾಗನ್ ಫ್ರೂಟು, ಹಲಸು, ಮತ್ತು ನುಗ್ಗೆ, ಇದು ಮೇಜರ್ ಕಮರ್ಷಿಯಲ್ ಕ್ರಾಪ್ಸು. ಅದು ಬಿಟ್ಟು ಒಂದು ಹಂತಕ್ಕೆ ಒಂದು 50ಕ್ಕಿಂತ ಹೆಚ್ಚು ಮೆಕ್ಸಿಕನ್ ಬಟರ್ ಫ್ರೂಟ್ ಇದೆ. ಬ್ಲೂಬೆರಿ ಟ್ರೈ ಮಾಡಿದ್ದೀನಿ. ಸೊ ಪನ್ನೇರಳೆ ಇದೆ, ಜಂಬು ನೇರಳೆ ಇದೆ, ಅಬ್ಯೂ, ಮೆಕಡಮಿಯಾ, ಸೊ ಸ್ಟಾರ್ ಫ್ರೂಟ್. ನೀವು ಹೊಸ ಥರ ಫ್ರೂಟ್ಸ್ಗಳ ಯಾವುದಿದೆ 1-2 ಗಿಡ ಅಂತೂ ತಂದು ಹಾಕ್ತಾನೆ ಇರ್ತೀನಿ. ನಾನು ಎಲ್ಲೇ ಯಾವುದೇ ಜಾಗಕ್ಕೆ ಹೋದರೂ ನಾನು ಯಾವುದೋ ಒಂದು ಗಿಡ ಹಿಡ್ಕೊಂಬರೋದು ನನ್ನ ಹತ್ರ ಹಾಬಿ ಥರ ಆಗಿಬಿಟ್ಟಿದೆ. ಸೊ ನಾನು ಮಾಲ್ಗಳಿಗೆ ಹೋಗೋದು ಕಡಿಮೆ, ರೆಸ್ಟೋರೆಂಟ್ಸ್ಗಳಿಗೆ ಹೋಗೋದು ಕಡಿಮೆ, ಬಟ್ ನರ್ಸರಿಗಳಿಗೆ ಹೋಗೋದು ಜಾಸ್ತಿ. ಈ ಥರ ಸಾವಯವ ತೋಟಗಳಂದರೆ ಜಾಸ್ತಿ ಪ್ರೀತಿ. ಸಾವಯವ ಪದಾರ್ಥಗಳಿಂದ ಮಾಡಿರುವಂತಹ ರೆಸ್ಟೋರೆಂಟ್ಸ್ಗಳಿಗೆ ಜಾಸ್ತಿ ಹೋಗ್ತೀನಿ. ಸೊ ನನ್ನ ಲೈಫ್ ಸ್ಟೈಲು ಇವತ್ತಿನ ನನ್ನ ಇದಕ್ಕೆ ರಿಕ್ವೈರ್ಮೆಂಟ್ಸ್ಗೆ ಅಡಾಪ್ಟ್ ಆಗಿಬಿಟ್ಟಿದೆ. ನನಗೆ ಸಿಟಿಲಿರಬೇಕು ಅಂತ ಬ್ಯಾಂಗ್ಳೂರ್ ಸಿಟಿ ಲೈಫ್ ಬೇಕು ಅನಿಸಲ್ಲ. ಮೈಸೂರು ಅಂತ ಪೀಸ್ಫುಲ್ ಸಿಟಿಲಿರಬೇಕು ಅಥವಾ ಹಳ್ಳಿಲಿರಬೇಕು ಅಂತಲೇ ಅನಿಸೋದು. ಸೊ ಇಷ್ಟೆಲ್ಲ ಇದು ನನಗೆ ಇದು ಪ್ರಕೃತಿ ಕೊಟ್ಟಿರೋ ಒಂದು ಗಿಫ್ಟ್. ಯಾಕಂದರೆ ಇಲ್ಲಿ ಒಳ್ಳೆ ಗಾಳಿ, ಬೆಳಕೆಲ್ಲ ಸಿಗ್ತಾ ಇದೆ. ಇದು ನಮ್ಮ ಪುಣ್ಯ. ನಾನು ಜರ್ಮನಿಲಿ ಇದ್ದಾಗ ನಾನು ನಮ್ಮ ಮನೆ ಇದ್ದಿದ್ದು ಒಂದು ಬೆಟ್ಟದ ಮೇಲೆ. ಸೊ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟ್ರಲ್ಲಿ ಇದ್ದಿದ್ದು ನಾನು. ಅಲ್ಲಿ ನನಗೆ ಅಲ್ಲಿ ಯಾವ ರೀತಿ ಫೀಲಿಂಗ್ ಸಿಗ್ತಾಯಿತ್ತು, ಒಳ್ಳೆ ಗಾಳಿ ಬೆಳಕು ಸಿಗ್ತಾಯಿತ್ತು, ಅದೇ ಗಾಳಿ ಬೆಳಕು ನಮ್ಮೂರಲ್ಲೂ ನಂಗೆ ಸಿಗ್ತಾ ಇದೆ ಅನ್ನೋದು ನನಗೆ ಖುಷಿ ವಿಚಾರನೇ. ಅಂದರೆ ನಮ್ಮೂರ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತಾನೇ ಹೋಗ್ತಿರುತ್ತೆ. ನಾನು ಇಷ್ಟೆಲ್ಲ ಬೆಳೆಗಳನ್ನ ಬೆಳೆದಿದ್ದೀನಿ, ಬಟ್ ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡೋದು? ಸೊ ನಾನು ಎಷ್ಟು ಅಂತ ಆಚೆ ಕಡೆಯಿಂದ ಗೊಬ್ಬರ ತಂದು ಹಾಕಲಿ? ಸೊ ಹಾಗಾಗಿ ನಾನು ಇನಿಷಿಯಲಿ ನಾನು ಕಲಿಯೋ ತನಕ ಆಚೆ ಕಡೆಯಿಂದ ಗೊಬ್ಬರ ತುಂಬ ತಂದೆ. ಆದರೆ ನನಗೆ ಗೊಬ್ಬರದ ಕ್ವಾಲಿಟಿ ಇಷ್ಟ ಆಗಲಿಲ್ಲ, ಅಥವಾ ಇಷ್ಟ ಆದ್ರೂ ಮಾರ್ಕೆಟ್ ಮೇಲೆ ಡಿಪೆಂಡೆನ್ಸಿ. ಈಗ ನಾನು ಏನೋ ಒಂದು ವರ್ಮಿ ಕಾಂಪೋಸ್ಟೇ ಬೇಕಿತ್ತು, ಯಾರಿಗೋ ಒಬ್ರು ಕೇಳಿದೆ, ನಾನು ಕೇಳಿದ ಟೈಮಲ್ಲಿ ಅವ್ರು ಕೊಡಲಿಲ್ಲ. ಸೊ ನನ್ನ ಬೆಳೆಗಳಿಗೆ ರೈಟ್ ಟೈಮಲ್ಲಿ ರೈಟ್ ನ್ಯೂಟ್ರಿಷನ್ ಸಿಕ್ಕಲಿಲ್ಲ, ಬೆಳೆಗಳು ಸೊರಗಕ್ಕೆ ಶುರು ಆಯಿತು. ಆವಾಗ ನಾನು ಒಂದು ಸಣ್ಣ ಬ್ಯಾಚ್ ವರ್ಮಿ ಕಾಂಪೋಸ್ಟ್ ಮಾಡಿದೆ. ಆ ವರ್ಮಿ ಕಾಂಪೋಸ್ಟಿಂದ ವರ್ಮಿ ವಾಶ್ ಮಾಡಿದೆ.
ವರ್ಮಿ ವಾಶ್ ಮಾಡಾದ್ಮೇಲೆ ಅದರಿಂದ ನೆಕ್ಸ್ಟ್ ಪಂಚಗವ್ಯ ಮಾಡಿದೆ, ಜೀವಾಮೃತ ಮಾಡಿದೆ, ಗೋಕೃಪಾಮೃತ, ಬಿಲ್ವಪತ್ರ ರಸಾಯನ. ಸೊ ಸಾವಯವದಲ್ಲಿ ಮಾಡಲಿಕ್ಕೆ ಏನೆಲ್ಲ ಗೊಬ್ಬರಗಳಿದೆ ಎಲ್ಲನೂ ಲಿಸ್ಟ್ ಮಾಡಿಕೊಂಡು ಒಂದೊಂದಾಗಿ ಹಂತವಾಗಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ಬಂದೆ. ಸೊ ಇವಾಗ ನನ್ನಲ್ಲಿ ಕನಿಷ್ಠ ಅಂದರೆ ಒಂದು 20 ಥರದ ಸಾವಯವ ಗೊಬ್ಬರಗಳು ತಯಾರಾಗುತ್ತೆ. ನನ್ನದೇ ಒಂದು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಆಗಿದೆ. ಸೊ ಇದು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟಿಂದ ಅಪ್ರೂವ್ ಆಗಿರೋ ಫೆಸಿಲಿಟಿ ಕೂಡ ಹೌದು. ಸೊ ಇದರಲ್ಲಿ ನಮ್ಮ ತೋಟಕ್ಕೆ ಬೇಕಾಗಿರೋಂಥ ಎಲ್ಲ ಗೊಬ್ಬರಗಳು ಯಾವಾಗಲೂ ರೆಡಿ ಇರುತ್ತೆ. ಸೊ ನಾನು ಗೊಬ್ಬರ ಹಾಕಬೇಕು ಅಂತ ಒಂದು ಸ್ಕೆಡ್ಯೂಲ್ ಮಾಡಿಕೊಂಡು ಅದ್ರ ಪ್ರಕಾರ ನಾನು ಪ್ರೊಡಕ್ಷನ್ ಹಾಕ್ತಿರುತ್ತೆ. ನಮ್ಮ ಟೀಮ್ ಬಂದು ಎಲ್ಲ ಗಿಡಕ್ಕೂ ಎಲ್ಲ ಗೊಬ್ಬರನ ನ್ಯೂಟ್ರಿಷನ್ನ ಕೊಡ್ತಾ ಹೋಗ್ತಾರೆ. ಇದು ಸ್ಟಾರ್ಟಿಂಗ್ ಒಂದು 3 ವರ್ಷ ಮಾಡ್ತೀವಿ. 3-4 ವರ್ಷ ಮಾಡಾದ್ಮೇಲೆ ನಮ್ಮ ಭೂಮಿ ಮೇಯ್ನಾಗಿ ನಾವು ಫೋಕಸ್ ಮಾಡೋದು ಈಲ್ಡ್ಗಿಂತ ನಾವು ಫೋಕಸ್ ಮಾಡೋದು ಕ್ವಾಲಿಟಿ ಆಫ್ ದ ಸಾಯಿಲ್ ಕ್ವಾಲಿಟಿ ಚೆನ್ನಾಗಿ ಮಾಡಿಕೊಂಡ್ರೆ ಸೊ ನಿಮ್ದು ಎಲ್ಲ ಬೆಳೆಗಳಿಗೂ ಅದ್ಭುತವಾಗಿ ಬರುತ್ತೆ. ನಮ್ಮದು ಬೇರೆ ವಿಡಿಯೋಗಳಲ್ಲಿ ನೋಡ್ತೀರಾ, ನಾವು ಬಯೋಚಾರ್ ಬಗ್ಗೆ ಮಾತಾಡ್ತೀವಿ. ಬಯೋಚಾರ್ ಆ್ಯಕ್ಚುಲಿ ಇನ್ಸ್ಪೈರ್ ಆಗಿರೋದು ಅಮೆಝಾನ್ ಕಾಡಲ್ಲಿ ಸಿಕ್ಕೋ ಫರ್ಟೈಲ್ ಸಾಯಿಲಿಂದ. ಅದರದ್ದು ಕ್ವಾಲಿಟಿ ವರ್ಲ್ಡ್ಸ್ ಬೆಸ್ಟ್ ಸಾಯಿಲ್ ಅಂತ ಹೇಳ್ತಾರೆ. ಅದನ್ನು ಟೆರಾಪ್ರೆಟಾ ಅಂತ ಕರೀತಾರೆ. ಆ ಟೆರಾಪ್ರೆಟಾ ಪ್ರತಿಯೊಬ್ಬರು ರೈತನು ತನ್ನ ಜಮೀನಿನ ಮಣ್ಣನ್ನು ಆ ಟೆರಾಪ್ರೆಟಾ ಥರ ಮಾಡ್ಕೋಬೇಕು. ನನ್ನ ಫ್ರೆಂಡ್ ಒಬ್ಬರು ನಿರಂಜನ್ ಅಂತಿದ್ರು, ಅವರು ನನಗೆ ಟೆರಾಪ್ರೆಟಾ ಬಗ್ಗೆ ಇಂಟ್ರಡ್ಯೂಸ್ ಮಾಡಿದ್ದು. ಅದಾದಮೇಲೆ ನಾನು ಆ ಟೆರಾಪ್ರೆಟಾ ಬಯೋಚಾರ್ ಬಗ್ಗೆ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ. ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ರಿಸಲ್ಟ್ಸ್ ಅಂತೂ ಇಮ್ಮಿಡಿಯೇಟು, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಹಾಗಾಗಿ ರೈತರು ಬೆಳೆಗಳನ್ನ ಬೆಳೆಯೋದಲ್ಲದೆ ತಮ್ಮ ಜಮೀನಿಗೆ ಏನೆಲ್ಲ ಬೇಕು ಅದನ್ನು ತಮ್ಮ ಜಮೀನಲ್ಲೇ ಉತ್ಪತ್ತಿ ಮಾಡ್ಕೋಬೇಕು. ಸೊ ಇದಕ್ಕೆಲ್ಲ ಬೇಸ್ ಹಸುಗಳು, ನಾಟಿ ಹಸುಗಳು. ಸೊ ಸಾಧ್ಯವಾದರೆ 4 ನಾಟಿ ಹಸುಗಳು ಸಾಕಿ. ಆ ನಾಟಿ ಹಸುಗಳಿಂದ ಬರುವಂತಹ ಸಗಣಿ, ಗಂಜಲ, ಹಾಲು, ಮೊಸರು, ತುಪ್ಪ ಅಷ್ಟೇ ಸಾಕು. ಅದರಿಂದ ನೀವು ಒಂದು 10-20 ಎಕರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಡಿಪೆಂಡೆನ್ಸಿ ತಪ್ಪುತ್ತೆ. ಯಾರ ಮೇಲೂ ಗೊಬ್ಬರ ತೊಗೋಬೇಕು ಅನ್ನೋ ಇದಿರಲ್ಲ, ಡಿಪೆಂಡೆನ್ಸಿ ತಪ್ಪಿ ಸೆಲ್ಫ್ ಸಸ್ಟೈನೇಬಲ್ ಆಗಿ ಕಡಿಮೆ ಬಜೆಟಲ್ಲಿ ಜಾಸ್ತಿ ಹೀಲ್ ತೊಗೊಂಡು ಕೃಷಿನೂ ಲಾಭದಾಯಕ ಅಂತ ಪ್ರೂವ್ ಮಾಡ್ಬೋದು. ಕೃಷಿ ಬಂದು ಯಾರು ಹೇಳಿದಾರೋ ಗೊತ್ತಿಲ್ಲ, ವ್ಯವಸಾಯ ನೀ ಸಾಯ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೂ ನನಗಂತೂ ಆ ಎಕ್ಸ್ಪೀರಿಯನ್ಸ್ ಆಗಿದ್ರೂ ಅದರಿಂದ ಆಚೆ ಬರೋ ಎಕ್ಸ್ಪೀರಿಯನ್ಸು ಆಗಿದೆ. ಈಗ ನಾನು ಹೇಳ್ತೀನಿ ಸಾವಯವ ಕೃಷಿ ಸಾವಿಲ್ಲದ ಕೃಷಿ ಅಂತ ಹೇಳೋ ಲೆವೆಲಿಗೆ ಬಂದಿದ್ದೀನಿ. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು. ನನ್ನ ರೀತಿ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ಗಳು ಆಗಿರುತ್ತೆ. ಸೊ ಈ ಹೊಸ್ದಾಗಿ ಬರೋ ಕೃಷಿಕರಿಗೂ ಸೊ ಇದು ಇಲ್ಲಿ 100% ಫ್ಯೂಚರ್ ಇದೆ. ಅಗ್ರಿಕಲ್ಚರ್ ವರ್ಲ್ಡ್ಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಈ ಟೈಮಲ್ಲಿ. ಯಾಕಂತಂದರೆ ರಿಯಲ್ ಎಸ್ಟೇಟಿಂದ ಅಂತ ಅಷ್ಟೇ ಅಲ್ಲ, ನಾವು ಬರೀ ಇನ್ಕಮ್ ಬರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಬಾರ್ದು. ನಮಗೆ ಎಷ್ಟು ಹೆಲ್ತ್ ಸಿಗ್ತಾ ಇದೆ, ಅದರಿಂದ ಎಷ್ಟು ಪೀಸ್ ಸಿಗ್ತಾ ಇದೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ತೋಟ ನೋಡೋಕ್ಕೆ ಬಂದವರು ಅಥವಾ ನನ್ನ ಫ್ರೆಂಡ್ಸು ಅಥವಾ ಹೊಸ್ದಾಗಿ ಯಾರೇ ಫೋನ್ ಮಾಡಿದ್ರು ಒಂದು ಪ್ರಶ್ನೆ ಕಾಮನಾಗಿ ಕೇಳ್ತಾರೆ. ಸೊ ನೀನು ಜರ್ಮನಿಯಲ್ಲಿ ಕಾರ್ಪೊರೇಟಲ್ ಲೈಫಲ್ಲಿ ಅರ್ನ್ ಮಾಡ್ತಿದ್ದು ದುಡ್ಡುಗೂ ಇವಾಗ ನಿನಗೆ ಇದರಿಂದ ಅರ್ನ್ ಮಾಡ್ತಿರೋದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳ್ತಾರೆ. ಸೊ ನಾವು ನಾನು ಹೇಳ್ದಂಗೆ ದುಡ್ಡು ಹೊಂದ್ರಿಂದನೇ ನಾವು ಎಲ್ಲದನ್ನು ಅಳಿಯೋಕ್ಕಾಗಲ್ಲ. ಬಟ್ ಹಂಗಂತ ಹೇಳಿ ನಾನು ಖಂಡಿತವಾಗೂ ಲಾಸಲ್ಲಿಲ್ಲ. ಸೊ ನಾನು ಇವಾಗ ಒಂದು ಯಾವ ಥರ 5 ಲೇಯರ್ ಡಿಸೈನ್ ಮಾಡಿದ್ದೀನಿ ಅಥವಾ ನಂದು ತೋಟನ ಡಿಸೈನ್ ಮಾಡ್ಕೊಂಡಿದ್ದೀನಿ, ಅದರಿಂದ ನನಗೆ ನಿರಂತರವಾಗಿ ಆದಾಯ ಇದೆ. ನಿರಂತರ ಅಂತಂದರೆ ಪ್ರತಿ ವೀಕು ನನಗೆ ಇನ್ಕಮ್ ಬರುತ್ತೆ. ಸೊ ಆ ರೀತಿ ಫಾರ್ ಎಕ್ಸಾಂಪಲ್ ಬಾಳೆ, ಆವಾಗಲೇ ಮುಂದಿನ ವಿಡಿಯೋಗಳು ನೋಡ್ತೀರಾ, ಬಾಳೆಯಿಂದ ನನಗೆ ಒಂದಿಷ್ಟು ಫಿಕ್ಸ್ಡ್ ಇನ್ಕಮ್ ಪ್ರತಿ ವಾರ ಬರುತ್ತೆ. ಪಪ್ಪಾಯಿಯಿಂದ ಒಂದಿಷ್ಟು ಫಿಕ್ಸ್ಡ್ ಇನ್ಕಮ್ ಬರುತ್ತೆ. ಸೊ ತೆಂಗು 3 ತಿಂಗಳಿಗೊಮ್ಮೆ ಇನ್ಕಮ್ ಬರುತ್ತೆ. ಸೊ ನಾವು ವಾರ್ಷಿಕವಾಗಿ ಬೆಳೆಗಳಾದಂತಹ ಅರಿಶಿನ ಬೆಳಿತೀವಿ. ನಾವು ಅರಿಶಿನ ನೇರ ಮಾರಾಟ, ಅಂದರೆ ನಾವೇ ಪೌಡ್ರ್ ಮಾಡಿ ನೇರ ಮಾರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ತುಂಬ ಪ್ರಾಮಿಸಿಂಗ್ ಆಗಿದೆ. ನಾವು ಡ್ರ್ಯಾಗನ್ ಫ್ರೂಟ್ ಬೆಳಿತೀವಿ. ನಂದು ಲಾಸ್ಟ್ ಇಯರು ಡ್ರ್ಯಾಗನ್ ಫ್ರೂಟ್ ಮಾರ್ಕೆಟ್ ಬಿದ್ದೋಯ್ತು. ₹70 ₹60 ಅಂತ ರೋಡಲ್ಲಿ ಮಾರ್ತಾಯಿದ್ರು. ಆದರೆ ನಮ್ಮ ಡ್ರ್ಯಾಗನ್ ಫ್ರೂಟಿಗೆ ಕಳೆದ ವರ್ಷಗಳಲ್ಲಿ ಹೆಂಗೆ ಡಿಮ್ಯಾಂಡ್ ಇತ್ತು ಅದೇ ರೀತಿ ಡಿಮ್ಯಾಂಡ್ ಬಂದು ಒಳ್ಳೆ ರೇಟೇ ಸಿಕ್ತು. ಇದು ನಮ್ಮದು NPOP ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮ್ ಆಗಿರೋದ್ರಿಂದ ನಮ್ಮ ತೋಟದಲ್ಲಿ ಯಾವುದೇ ಬೆಳೆ ಬೆಳೆದ್ರೂ ಮಾರ್ಕೆಟ್ ಬೆಳೆಗಳಿಗಿಂತ ಸ್ವಲ್ಪ ಜಾಸ್ತಿ ರೇಟೇ ಸಿಗುತ್ತೆ. ಸೊ ಆದ್ದರಿಂದ ನಮಗೆ ಅದು ಒಂದು ವರದಾನ ಆಗಿದೆ. ಸಾಧ್ಯವಾದರೆ ನೀವು ಸರ್ಟಿಫಿಕೇಷನ್ಗಳನ್ನ ಮಾಡ್ಕೊಳ್ಳಿ.
ಅಂದರೆ ನಿಮಗೆಲ್ಲ ಈ ಥರ ಸರ್ಟಿಫೈಡ್ ಆದರೆ ನೀವು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಯುರೋಪಿಯನ್ ಯು ಸರ್ಟಿಫಿಕೇಟು ಅಥವಾ USDA ಅಂದರೆ ಬೇರೆ ಅಮೇರಿಕಾ, ವೆಸ್ಟರ್ನ್ ಕಂಟ್ರೀಸ್, ಅಮೇರಿಕಾ, ಯುರೋಪ್ಗಳಿಗೆ ಎಕ್ಸ್ಪೋರ್ಟ್ ಮಾಡೋಂಥ ಸರ್ಟಿಫಿಕೇಷನ್ಗಳನ್ನ ಮಾಡಿಕೊಂಡ್ರೆ ನಿಮಗೆ ಇನ್ಕಮ್ ಇನ್ನೂ ಡಬ್ಬಲ್ ಆಗುತ್ತೆ. ಇದೇನೆಂದರೆ ರೈತರು ಇಲ್ಲಿ ಒಬ್ಬರಾಗಿ ಮುಂದುವರಿಯೋಕ್ಕಾಗಲ್ಲ. ಒಂದು ಕಮ್ಯುನಿಟಿ ಫಾರ್ಮ್ ಆಗಬೇಕು. ನಿಮಗೆ ಕಾಮನ್ ಮೈಂಡ್ಸೆಟ್ ಇರೋ ಒಂದು 4 ಜನ ಜೊತೆ ಸೇರಿ ಜೊತೆಗೆ ಮುನ್ನುಗ್ಗಬೇಕು. ಒಬ್ಬನೇ ಹೋದರೆ ಹೋಗ್ಬೋದು, ಬಟ್ ದೂರ ಹೋಗೋಕ್ಕಾಗಲ್ಲ. ಸೊ 4 ಜನ ಜೊತೆಗಿದ್ದಾಗ ನೀವು ಸೋತಾಗ ಇನ್ನೊಬ್ಬರು ಕೈ ಹಿಡಿತಾರೆ. ಅಥವಾ ನೀವು 4 ಜನ ಜೊತೆ ಸೇರಿದಾಗ ನೀವು ಸಕ್ಸಸ್ಸೇ ಆಗ್ತೀವಿ ಅಂತೀನಿಲ್ಲ. ಒಬ್ರಿಗೊಬ್ರದ್ದು ಮೈಂಡ್ಸೆಟ್ ಮ್ಯಾಚ್ ಆಗದಿರ್ಬೋದು, ವರ್ಕಿಂಗ್ ಸ್ಟೈಲ್ ಮ್ಯಾಚ್ ಆಗದೇ ಇರ್ಬೋದು. ಅವಾಗ ಫೇಲ್ಯೂರು ಆಗುತ್ತೆ. ದಟ್ಸ್ ಓಕೆ, ಒಂದು ಲರ್ನಿಂಗು. ಸೊ ಬಟ್ ಹಂಗಂತ ಹೇಳಿಬಿಟ್ಟು ಅವ್ರು ತಪ್ಪು ನಾನು ಸರಿ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರವ್ರು ಸರಿ ಇರ್ತಾರೆ. ಸೊ ನಮಗೇನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅಂತ ನಮಗೆ ಗೊತ್ತಿರಬೇಕು. ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿಕೊಂಡು ನಾವು ಎಕ್ಸಿಕ್ಯೂಟ್ ಮಾಡಬೇಕು.